ಇದಿಷ್ಟು ಪುಟ್ಟಿ ಆಗೋದಿಲ್ಲ ಲಗ್ನ ಪತ್ರಿಕೆ ಹೆಸರಾಗಿ ನಾನು ಜಗಳ ಆಗೋದು ಏನಿದೆಲ್ಲ ಈ ಮದ್ವಿ ತಾಂಡ್ರಿಗೆ ಜಗಳ ಬರೋದು ಸೀಡಿ ಕಾಲಾಗ ಯವ್ವ ಹರಿದೋಗ ಸೀಡಿ ಅದು ಕಾಚ ಮಾಡೋದು ಹೋಗ್ತದೆ ತಗೋತೀನಿ ಕಾರ್ಯಕ್ರಮವನ್ನ ಎಣ್ಣೆ ಹಚ್ಚುವುದು ಮದುವೆಯ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಮಾಡಿಕೊಟ್ಟಾರ. ತಾವೆಲ್ಲರೂ ಅಕ್ಷತೆಯನ್ನು ತಗೋರಿ. ಅಕ್ಷತೆ ಮೊದಲ ಎಡಗೈ ಒಳಗೆ ಹಿಡೀರಿ, ಅದ್ರ ಮ್ಯಾಗ ಬಲಗೈ ಮುಚ್ಚ್ರಿ. ಯಾಕೆ ಹೇಳ್ತೀನಿ ಅಂತಾರೆ, ಬುದ್ಧಿ ಕಲಿತಾಗಿಲ್ಲ, ಅದನ್ನೆಲ್ಲ ಶುದ್ಧ ಮಾಡಪ್ಪ ಅಂತ ತಿಳ್ಕೊಂಡು ಹೆಣ್ಮಕ್ಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಇನ್ನ ಗಂಡ ಮಕ್ಕಳಿಗಾಗಿ ನೋಡಪ್ಪ ಶರಣ ತಂದೆ, ನಮ್ಮ ಮನಿಯೊಳಗ ಇರೋದು ಒಬ್ನ ಮಕ್ಕಳು ಮದ್ವಿ ಮಾಡೀವಿ ಅಥವಾ ಮಾಡ್ಬೇಕಲ್ಲಗತ್ತೀವಿ, ಕನ್ಯಾ ಸಿಗಲಾಗ್ಯದ, ಬಹಳ ಹುಡುಕಾಡೀವಿ, ಏನು ದೋಷದ ಪ್ರಾರ್ಥನೆ ಮಾಡ್ರಿ. ಯಾರು ಇದೆಲ್ಲ ಹಿರಿಯರು. ಇನ್ನು ಸದ್ಯ ಸಣ್ಣವ್ರಿಗೆ ಸದ್ಯ ಮದ್ವಿ ಆಗಂತ ಹೆಣ್ಮಕ್ಳು ಅಕ್ಕಂಗಿಯರು, ಯವ್ವ ನೀವ್ ಹಿಂಗ ಪ್ರಾರ್ಥನೆ ಮಾಡ್ರಿ. ಶರಣ, ನನಗ ದೊಡ್ಡ ಶ್ರೀಮಂತ ಗಂಡ ಬೇಕಾಗಿಲ್ಲ, ದೊಡ್ಡ ಆಸ್ತಿವಂತ ಬೇಡ, ಬರೀ ಗೋರ್ಮೆಂಟ್ ಸರ್ವೆಂಟ್ ಲಕ್ಷ ಗಂಟ್ಲೆ ಪಗಾರ ತರಬೇಕು ಅಂತ ಏನಿಲ್ಲ, ಅಥವಾ ಭಯಂಕರ ರೂರ್ವೇಷಣೆ ಇರಬಾರ್ದು, ಕುಡುಕಿರಬಾರ್ದು. ಇಲ್ಲಿ ತಕ್ಕನ ಅಪ್ಪಾಜಿಯವ್ರು ಹೇಳ್ದಂಗ ಯಾವುದೇ ದುರ್ವ್ಯಸನಗಳೆಲ್ಲ ಇರ್ಲಾರ್ದಂತ, ಅನಾರೋಗ್ಯ ಇರ್ಲಾರ್ದಂತಾಗಿ ನನ್ನ ಬಾಳಿಗೆ ಬೆಳಕಾಗಿ ಬರುವಂತ ಸಿಗಲಿ ಶರಣ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ರಿ. ಇನ್ನ ಇದಕ್ಕೆ ಹೆಚ್ಚಿಂದಿತ್ತು ಅಂದ್ರೂ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ, ಶರಣ ಬರುವ ವರ್ಷದೊಳಗೆ ನಮ್ಮ ಇಷ್ಟಾರ್ಥ ಈಡೇರ್ಸಪ್ಪ ಅಂತ ತಿಳ್ಕೊಂಡು ಆ ಅಕ್ಷತಕ್ಕೆ ಸಂಕಲ್ಪ ಮಾಡಿ ಅಕ್ಷತ ಹಾಕಿ, ಬರೇ ಒಣ ಉದ್ರಿ ಸಂಕಲ್ಪ ಮಾಡಿ ಅಕ್ಷತ ಹಾಕಿದ್ರು ಅದು ವರ ಸಿಗಂಗಿಲ್ಲ ನೋಡ್ರಿ. ಅದು ಅಕ್ಷತ ಹಾಕಿದ ಮ್ಯಾಗ ಹೊಡೆದಾಗ್ಲಿ ಮಾರಿ ಹೊಡೆದಾಗ್ಲಿ ಮಾಡ್ಬೇಡ್ರಿ, ನೇರವಾಗಿ ದೇವರಿಗೆ ಮುಟ್ಲಿ. ಈ ಅಕ್ಷತೆ ಇದು ಸಂಕಲ್ಪದ ಅಕ್ಷತೆ, ಇದು ಶರಣಗಲ್ಲ, ನಮ್ಮ ಆ ಸಾಕ್ಷಾತ್ ಪರಮಾತ್ಮಗೆ ಹಾಕಿರ್ತೀವಿ, ನಮ್ಮ ಇಷ್ಟಾರ್ಥಗಳು ಈಡೇರ್ತಾನೆ ಅನ್ನುವ ಒಂದು ಸದ್ಭಾವನೆಯಿಂದ ಅಕ್ಷತೆ ಕಾರ್ಯಕ್ರಮ ನೆರವೇರಿಸೋಣ. ಹರ ಓಂ ತದೇವ ಲಗ್ನಂ ಸುಜಿನಂತು ದೇವಾಃ, ತಾರಾಬಲಂ ವಿದ್ಯಾಬಲಂ ದೈವಬಲಂ ತು ದೇವಾಃ, ಗೌರೀಪತಿ ಬೃಹಸ್ಪರಾಮಿ ಭಾಗ್ಯವಿಕ್ವಂ ಏಕಾಕ್ಷತಂ ಸಾವಧಾನ್, ಶಿವತಾಂಬಜೈ ನಮಃ ಪಾರ್ವತೀಪದೇ ಶಿವ.
ಕಾರ್ಯಕ್ರಮ ಪುರಾಣ ಪೂಜೆ ನೋಡಿಸ್ತಾ ಇದ್ದಾರೆ. ಪ್ರಸಾದ ಪುರಾಣ ನಂತರ ಅಷ್ಟ. ಏನು ಶರಣ ಬಸವನ ಮದುವೆಯರು ಏನು ಮದುವೆ ಮಾಷಾವುದರ ಅನಾಥಳಾಗಿ ಬೆಳೆದಿರುವಂತ ಮಹಾದೇವಿಯನ್ನ ಶರಣ ಬಸವ ಕೂಡಿರುವಂತ ಎಲ್ಲ ಕಷ್ಟ ಇರ್ತದ, ಸುಖ ಇರುತ್ತ, ಬಡತನ ಇರುತ್ತ. ಪಾಪ ಯಾರಾದ್ರೂ ಬಡವರು ಮದುವೆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅರಳಗುಂಡಿಗೆಗೆ ಮಹಾದೇವಿಯನ್ನ ಕರ್ಕೊಂಡು ಹೋಗಬೇಕನ್ನುವಂತ ನಿರ್ಧಾರ ನಡೆಯಿತು. ಕಳೆದ 15-20 ವರ್ಷಗಳ ಕಾಲ ತಂದೆನೇ ನನಗೆ ಎಲ್ಲ ಆಗಿದ್ದ ಅಂತ ತಂದೆಯನ್ನ ಇವತ್ತಿನ ದಿನ ಬಿಟ್ಟು ಹೋಗಾಕತ್ತೀನಲ್ಲ ಅಂತ ನೋವಾಗತ್ತದ ತಾಯಿಗ. ಯಪ್ಪ ಬಾರಮ್ಮ ತಂಗಿ ನೀಲಮ್ಮ, ಹೋಗಿ ಬಾರಮ್ಮ ತಂಗಿ ನೀಲಮ್ಮ, ದಯವಿರಲಿ ತಾಯಮ್ಮ, ಓ ತಂಗಿ ಧನಲಕ್ಷ್ಮಿಯಾಗಮ್ಮ, ಓ ತಂಗಿ ಧನಲಕ್ಷ್ಮಿಯಾಗಮ್ಮ, ಹೋಗಿ ಬಾರಮ್ಮ ತಂಗಿ ನೀಲಮ್ಮ, ಹೋಗಿ ಬಾರಮ್ಮ ತಂಗಿ ನೀಲಮ್ಮ, ದಯವಿರಲಿ ತಾಯಮ್ಮ, ಓ ತಂಗಿ ಧನಲಕ್ಷ್ಮಿಯಾಗಮ್ಮ. ಯಾವ ಹಿಂದಿನ ಪುಣ್ಯದ ಫಲವಾಗಿ ಪುಣ್ಯವಂತರು ದುರದಿ ಹುಟ್ಟಿದಿ ಹೂವಾಗಿ, ತಾಯಿ ತಂದೆಯರ ಹೆಸರುಳಿಸಬೇಕು, ಅದಕ್ಕಾಗಿ ಅತ್ತಿ ಮಾವರ ಮಗಳಾಗಿರಬೇಕು, ಹುಟ್ಟಿ ಬೆಳೆದ ನಿನ್ನ ತವರೂರಿನ ಹೆಸರ ಹೊನ್ನಿನ ಮಳೆ ಸುರಿಸು, ಓ ತಂಗಿ ನಮ್ಮನು ನೀ ಹರಸು, ಓ ತಂಗಿ ನಮ್ಮನು ನೀ ಹರಸು, ಹೋಗಿ ಬಾರಮ್ಮ ತಂಗಿ ನೀಲಮ್ಮ. ಅಂದ ಚಂದದ ಮನೆಯು ಒಡೆದು ಚುರಾಗಲು ಕರೆದುಂಡು ಕಲಿಸುವರು ಕಲುಷಿತ ಜನರು, ಅಂದ ಚಂದದ ಮನೆಯು ಒಡೆದು ಚುರಾಗಲು ಕರೆದುಂಡು ಕಲಿಸುವರು ಕಲುಷಿತ ಜನರು, ಕಲಿಸಿದ ಮಾತುಗಳು ಖರೆ ಎಂದು ತಿಳಿಯಬೇಡ, ಇಲ್ಲದ್ದು ಹೇಳುವರ ಹೊಸ್ತಿಲ ತುಳಿಬೇಡ, ಅತ್ತಿ ಮಾವರ ಪಾದ ಸೇವೆಯ ಮಾಡಿ ಮುತ್ತೈದಿ ನಾವು, ಓ ತಂಗಿ ಮರ್ತೆದಿ ಹೆಸರಾಗು, ಓ ತಂಗಿ ಮರ್ತೆದಿ ಹೆಸರಾಗು, ಹೋಗಿ ಬಾರಮ್ಮ ತಂಗಿ ನೀಲಮ್ಮ. ವಾರಿಗೆಯವರನ್ನು ದಾರಿಯಲ್ಲಿ ಕಂಡರೆ ನಡು ದಾರಿಯಲ್ಲಿ ನಿಂತು ನಲಿದಾಡಬೇಡ, ವಾರಿಗೆಯವರೆಂದು ದಾರಿಯಲ್ಲಿ ಕಂಡರೆ ನಡು ದಾರಿಯಲ್ಲಿ ನಿಂತು ನಲಿದಾಡಬೇಡ, ನೆನಪಿಡು ತಂಗಿ ಮಾತು ಮರಿಬೇಡ, ಕರೆಯದೆ ಯಾರ ಮನೆಗೆ ಕಾಲೊಂದಿಡಬೇಡ, ನೆರೆ ಹೊರೆಯವರ ಕಂಡು ಹಿರಿಯವಳೆನ ಬೇಡ, ನೆರೆ ಹೊರೆಯವರ
ಕಂಡು ಹಿರಿಯವಳೆನ ಬೇಡ ನಯ ವಿನಯ ಇರಲಿ ಓ ತಂಗಿ ಗುರು ಹಿರಿಯರಲ್ಲಿ ಓ ತಂಗಿ ಗುರು ಹಿರಿಯರಲ್ಲಿ ಹೋಗಿ ಬಾರಮ್ಮ ತಂಗಿ ನೀಲಮ್ಮ ಬೇಡ ನಿನ್ನ ಹುಡಿಯಲ್ಲಿ ಕಡು ಉಣಬೇಕು ನೋಡ ಧನಿಕರು ತೊಡುವ ಬಯಕೆಯು ಬೇಡ ನಿನ್ನ ಹುಡಿಯಲ್ಲಿ ಕಡು ಉಣಬೇಕು ನೋಡ ಹಂಗಿನಾರ ಮನೆಗೆ ಶರಪಡಬೇಡ ಗಂಜಿಯ ಕುಡಿದು ಬದುಕನ್ನ ಮಾಡ ಘನವಂತರ ಮಗಳನಿ ಘನತೆಯ ತೋರ ಘನವಂತರ ಮಗಳನಿ ಘನತೆಯ ತೋರ ಗೌರಮ್ಮನಿ ನಾವು ಓ ತಂಗಿ ಕರತಿಯಾಗಿ ಬಾಳು ಓ ತಂಗಿ ಕರತಿಯಾಗಿ ಬಾಳು ಹೋಗಿ ಬಾರಮ್ಮ ತಂಗಿ ನೀಲಮ್ಮ ಭಾಗ್ಯವಂತರ 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 ಮಹಾಮನೆಯಲ್ಲಿ ಬಲಗಾಲ ಬಿಟ್ಟು ಬಾಗಿ ನಡೆಯಮ್ಮ ಸಿದನಾಡಿ ಶಿವರುದ್ರ ಹರೈಸಿದ ನಾಡಿ ಹೋಗಿ ಬಾರಮ್ಮ ತಂಗಿ ನೀಲಮ್ಮ ಅದನ್ನೆಲ್ಲವನ್ನ ಮಾಡ್ಬೇಕು. ಅದು ಪ್ರಭುಲಿಂಗೇಶ್ವರ ಮತ್ತು ಶರಣಬಸವನ ಸೇವಾ ಮಾಡಿದ್ರೆ ಅನಾಮತೆ ಮುಕ್ತಿ ಸಿಗ್ತದ. ಎದ್ದ ರೋಗ ಹೋಗ್ತಾವ, ಕೆಟ್ಟ ಹೋಗ್ತಾವ, ಕಾಡಾಟ್ ಹೋಗ್ತಾವ ಅಂತ ತಿಳಿದುಕೊಂಡು ಮಾಶಾಣ ಗ್ರಾಮದಿಂದ ಅರಳಗುಂಡಿಗೆ ಗ್ರಾಮಕ್ಕೆ ಕರ್ಕೊಂಡು ಬಂದರು. ಅರಳಗುಂಡಿಗೆ ಗ್ರಾಮದೊಳಗ ಯಾವಾಗ ಮಹಾದೇವಿ ಬಂದಳು ತುಂಬಿದ ಸಂತೋಷ, ಸಂಭ್ರಮ, ಸಡಗರ, ಉಲ್ಲಾಸ. ಮನೆ ಒಳಗ ಮಹಾದೇವಿಯನ್ನ ಶರಣಬಸವನ ಹೆಸರೇನು ಕಟ್ಟಿ ಮೇಲೆ ಕೂತಿರ್ತಾವಲ್ಲ, ನಾಡು ಹೋಗತ್ತದ ಕಾಡು ಹಬ್ಬ ನೋಡಿದ್ರೆ ಮಕ್ಕಳು ಬರ್ತಾರ ಪಿಂಟಿ ಅಂತಿರ್ತಾವ. ಹೊಸ ಮಂದಿ ಬರ್ಬೇಕು ನೋಡ. ನಾ ಮೊನ್ನೆ ಒಂದೆರಡು ತಿಂಗಳಿಂದ ಪುಣಾಕ್ ಹೋಗಿದ್ದ ಪುರಾಣ ಹೇಳೋದಕ್ಕೆ. ಒಂದೆರಡು ತಿಂಗಳಿಂದ ಪುಣೆಕ್ಕೆ ಅಲ್ಲಿ ಬಡದಾಪುರ ಮಠ ಇದೆ, ಅಲ್ಲಿ ಹೋಗಿದ್ದ ಪುಣಾಕ್ ಹೋಗಿದ್ದ ಪುರಾಣ ಹೇಳಕ್ಕ. ಅಲ್ಲಿ ಹಿಂಗೆ ಸಮಯ ಬಂದಿತ್ತು. ಸಮಯ ಬಂದಾಗ ಹಿಂಗೆ ಅಮ್ಮ ನಿನ್ನ ಗಂಡನ ಹೆಸರು ಏನು ಹೇಳು ಅಂತ ನಾ ಕೇಳ್ದ. ಆ ತಾಯಿ ಮರಾಠಿಗಳಿಗೆ ಹೇಳೋದು. ಆ ಪ್ರಭುಲಿಂಗೇಶ್ವರ ಆಶೀರ್ವಾದದಿಂದ ಅವರ ಮನೆತನಕ್ಕೆ ಅನಂತ ಸುಖ. ಕಲ್ಪದ ಶಿಶುವಿಗೆ ಕರುನಾಡಿನ ಪುಣ್ಯದ ಪುಟ್ಟ ರಾಜಯೋಗಿಗೆ ಕರುಣಾಂಗನ ಬರೆದ ದೀನಾಂತ ಬಂಧುಗೆ ಮಧುವಿನ ಗಂಧರ್ವ ಪುಟ್ಟ ರಾಜ ಗುರುವಿಗೆ ಮಧುವಿನ ಗಂಧರ್ವ ಪುಟ್ಟ ರಾಜ ಗುರುವಿಗೆ ಕಾಣ ಜ್ಯೋತಿ ಬೆಳಗಿರೆ ಪಾವನಾಚರಿತಗೆ ಶಿವಯೋಗಿ ಪುಟ್ಟರಾಜ ಸುರಕವಿಯತೇಂದ್ರಗೆ 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 ಕರ್ಪೂರ ಗವರಂ ಕರುಣವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಚೈತನ್ಯಮಾಮಿ ಚೈತನ್ಯಮಾಮಿ ಚೈತನ್ಯಮಾಮಿ. ಹರಃ ಓಂ ನಮೋ ಯಜ್ಞೇನ ಯಜ್ಞಮೈ ಸಂತು ದೇವಾ ತಾನಿ ಧರ್ಮಾನಿ ಪ್ರತಿಮಾನ್ಯ ಸನ್ನ. ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಪಂಚಾಚರ ಮಹಾರಾಜ್
की जय, प्रभुलिंगेश्वर महाराज की जय, महात्मा शरण शिवेश्वर महाराज. ಶಾಸ್ತ್ರಿಯಾದ ನಾನು ಪ್ರಭುಲಿಂಗೇಶ್ವರ ಸಂಸ್ಥಾನದ ಶಿಷ್ಯರು. ನಾವು ಸುಮಾರು ವರ್ಷಗಳಿಂದ ನಾವು 6ನೇ ತಲೆಮಾರದಿಂದ ಪ್ರಭುಲಿಂಗೇಶ್ವರ ನಡೀತಾ ಬರ್ತಾ ಇದ್ದೀವಿ. ಸುಮಾರು ನಮ್ಮ ಅಜ್ಜ ಮುತ್ತಜ್ಜಲಿಂದ ಬರುವಂಥದ್ದು. ಪ್ರಭುಲಿಂಗೇಶ್ವರರು ಪೂರ್ವದೊಳಗೆ ಒಂದು ಮನೆಯೊಳಗೆ ಸಣ್ಣ ಒಂದು ಮಾತಿಗಾಗಿ ಮನೆಯೊಳಗಿಂದ ಮನೆ ಊರು ಬಿಟ್ಟು ಹೋಗ್ತಾರೆ. ಸುಮಾರು ವರ್ಷಗಳಿಂದ ಬಂಗಾಲಿ ದೇಶದೊಳಗೆ ಗುರುಗಳನ್ನು ಮಾಡಿಕೊಂಡು ಅನಂತ ವಿದ್ಯೆಗಳನ್ನು ಸಿದ್ಧಿ ಸಾಧನೆಗಳನ್ನು ಮಾಡಿ ಪುನಃ ಜವಳಿ ಗ್ರಾಮಕ್ಕೆ ಬಂದು ಜವಳಿ ಗ್ರಾಮದೊಳಗೆ ಅನಂತ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೇ ಅನಂತರ ರೋಗ ರುಜಿನಗಳನ್ನು ಕಳೆಯುತ್ತಾ ನಾನಾ ರೀತಿಯಾಗಿರುವಂತಹ ಈ ಮಾಟ ಮಂತ್ರ ಭೂತ ಬಾಧೆಗಳನ್ನು ನಿವಾರಣೆ ಮಾಡುತ್ತಾ ಸದಾವ ಕಾಲದೊಳಗೆ ಸನ್ಮಾರ್ಗದಿಂದ ನಡೆಯುತ್ತಾ ಅನಂತ ಲೀಲೆಗಳನ್ನು ತೋರುತ್ತಾ ಮುಂದೆ ಈ ನಮ್ಮ ಎಲ್ಲ ಪೀಳಿಗೆಗೆ ಗುರುವಾಗಿ ದೇವರಾಗಿ ಮಹಾತ್ಮರಾಗಿ ಇಲ್ಲಿ ಮಹಾಮಂದಿರದೊಳಗೆ ಲಿಂಗೈಕ್ಯರಾಗ್ತಾರೆ. ಅದೇ ಮುಂದೆ ವರ್ಷ ಜಾತ್ರೆಯನ್ನು ಮಾಡ್ಕೊತ ಬರ್ತಾ ಹೀಗೆ ಸುಮಾರು ತಲೆಯಾಂತರ ಅಂದರೆ ಈಗ ಹೆಂಗೆ 6ನೇ ಪೀಠಾಧಿಪತಿಗಳು ಯಾವ ಪ್ರಭು ಆನಂದ ಪ್ರಭುಗಳಾದರೋ ಹಂಗೆ ನಾವು 6ನೇ ತಲೆಮಾರುಗಳಿಂದ ನಡ್ಕೊತ ಬಂದು ಪ್ರಭುಲಿಂಗೇಶ್ವರ ಕೀರ್ತಿಯನ್ನು ಹೊಗಳ್ಕೊತ ಬಂದು ಇಂದಿಗೆ 200 ವರ್ಷಗಳಾಗಿರುತ್ತವೆ. 200 ವರ್ಷಗಳ ಆಗುವ ಒಂದು ಸಂತೋಷದೊಳಗೆ ಅದ್ಭುತವಾಗಿ ಇಲ್ಲಿ ಆ ಪ್ರಭುಲಿಂಗೇಶ್ವರ ಸಂಸ್ಥಾನದ ಯಾವ ದೇವಸ್ಥಾನದಲ್ಲೇ ಸಾಧು ಶರಣಬಸವೇಶ್ವರ ಪುರಾಣ 11 ದಿವಸಗಳ ಪರ್ಯಂತರ ಪುರಾಣವನ್ನು ಹಮ್ಮಿಕೊಂಡು ಮುಂದೆ 28ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ರಥೋತ್ಸವ, ನಂತರದಲ್ಲಿ ಮದ್ದು ಸುಡುವಂಥದ್ದು, ನಂತರದಲ್ಲಿ ಧರ್ಮಸಭೆಯೊಳಗೆ ಅನಂತ ಈ ನಾಡಿನ ಮಠಾಧೀಶರು ಹಾರ್ಕುಡ ಅಪ್ಪಾಜಿಯವರಾಗಿರ್ಬೋದು, ಈಗಿನ ಯಾವ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಾಗಿರ್ಬೋದು, ಜೊತೆಗೇ ಯಾವ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ದಾಕ್ಷಾಯಿಣಿ ಅವ್ವಾಜಿಯವರು, ಹಾರ್ಕೂಡ್ ಅಪ್ಪಾಜಿಯವರು, ಬಡದಾಳ ಅಪ್ಪಾಜಿಯವರು, ಅಚಲೇರಿ ಅಪ್ಪಾಜಿಯವರು, ಮಾದನಿಪ್ಪರ್ಗ ಅಪ್ಪಾಜಿಯವರು, ಜೊತೆಗೇನೆ ಚಿಣಮಗಿರಿ ಗುಡ್ಡದ ಅಪ್ಪಾಜಿಯವರು, ಹೀಗೆ ಈ ಭಾಗದ ಅನಂತ ಮಹಾತ್ಮರು, ಶಿವಾಚಾರ್ಯರು, ಶಿವಯೋಗಿಗಳು ಉತ್ಸವ. ತದನಂತರದೊಳಗೆ ಜಿ ಕನ್ನಡ ವಾಹಿನಿಯಿಂದ ಸಂಗೀತಗಾರರನ್ನ ಕಲಾ ಬಳಗವನ್ನು ಕರೆಸ್ತಾ ಇದ್ದೀವಿ. ಈ ಜಿ ಕನ್ನಡದೊಳಗಿನ ಜೂರಿ ಗಾಯಕರು, ಸರಿಗಮಪ ಜೂರಿ ಗಾಯಕರು ಅಂತ ತಿಳ್ಕೊಂಡು ವಿಶೇಷವಾದ ಕಲಾವಿದರನ್ನ ಬೆಳಗನ ಅವರಿಂದ ಸಂಗೀತ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ, ಪ್ರತಿನಿತ್ಯ ಯಾವ 11 ದಿವಸಗಳ ಪರ್ಯಂತರ ದಾಸೋಹ, ಜೊತೆಗೇ ಯಾವ ರೀತಿಯಿಂದ 29ನೇ ತಾರೀಕಿಗೆ ಉಚಿತ ಆರೋಗ್ಯ ತಪಾಸಣೆ, ಸಾಯಂಕಾಲದೊಳಗೆ ಕುಸ್ತಿ, ತದನಂತರದೊಳಗೆ 30ನೇ ತಾರೀಕಿಗೆ ಯಾವ ಪ್ರಭುಲಿಂಗೇಶ್ವರ ಪುನಃ ಸಂಸ್ಥಾನಕ್ಕೆ ಅಂದರೆ ಮನೆಗೆ ಹೋಗಿ ಪ್ರತಿಷ್ಠಾಪನೆಗೊಳ್ಳುತ್ತಾರೆ. 30 ತಾರೀಕುವರೆಗೂ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗ್ತಾ ಇದೆ. 30ನೇ ತಾರೀಕಿಗೆ ಪ್ರಭುಲಿಂಗೇಶ್ವರ ಮಹಾಮಂದಿರದಿಂದ ಯಾವ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಹಾಮನೆಯವರೆಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯೊಂದಿಗೆ ಅನಂತ ವಾದ್ಯ ವೈಭವದೊಂದಿಗೆ ಯಾವ ಪ್ರಭುಲಿಂಗೇಶ್ವರ ಮನೆಗೆ ತಲುಪಿದ ನಂತರ ಯಥಾ ಕಾರ್ಯ ಮಂಗಲಗೊಳ್ಳುತ್ತದೆ. ಈ ನಾಡಿನ ಎಲ್ಲ ಭಕ್ತ ಸಮೂಹ, ಪ್ರಭುಲಿಂಗೇಶ್ವರ ಭಕ್ತರು ಇಡೀ ಕರ್ನಾಟಕ, ಕಲಬುರಗಿ, ರಾಯಚೂರು, ಗುಲ್ಬರ್ಗ ಅಂತಲ್ಲ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಅನಂತ ರಾಜ್ಯಗಳಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದೊಳಗೆ ಭಾಗಿಗಳಾಗಿ ತನುಮನ ಧನದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ವಿಯನ್ನು ಮಾಡೋದ್ರ ಜೊತೆಗೇ ಪ್ರಭುಲಿಂಗೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಈ ಸಂದರ್ಭದಲ್ಲಿ ಸೂಚಿಸ್ತಾ ಇದ್ದೇನೆ. ಯಾವ ಜಾವಳ್ಗಿ ಡಿ ಕಲ್ಯಾಣ ನಾಡಿನೊಳಗೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕ ಯಾವ ಸುಕ್ಷೇತ್ರವಾಗಿರುವಂತಹ ಗ್ರಾಮ ಜವಳಿಡಿ ಗ್ರಾಮದ ಪ್ರಭುಲಿಂಗೇಶ್ವರ ಸಂಸ್ಥಾನದ ಜಾತ್ರಾ ಮಹೋತ್ಸವ ವಿಶೇಷವಾಗಿರುವಂಥದ್ದು 200ನೇ ವರ್ಷದ ಜಾತ್ರಾ ಮಹೋತ್ಸವ.